ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ ಕ್ರಿಯೇಷನ್ಸ್. ನಾನಿವತ್ತು ನಿಮಗೆ ಹಳೆಯ ನಾಣ್ಯಗಳ ಬಗ್ಗೆ ಮತ್ತೊಂದು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಇದು ವಿಕ್ಟೋರಿಯಾ ರಾಣಿಯ ಕಾಲದಲ್ಲಿದ್ದಂತಹ 1876ನೇ ಇಸ್ವಿ, ಅಂದರೆ ಇಲ್ಲಿಗೆ 150 ವರ್ಷಗಳ ಹಿಂದಿನ ನಾಣ್ಯ. ಈ ರೀತಿ ಮೂರು ನಾಣ್ಯಗಳಿವೆ. ಈ ನಾಣ್ಯ ಬಂದು 1/4 ಆಣಾ, ಅಂದರೆ ಕಾಲು ಆಣೆ ಅಂತ ಕರಿತೀವಿ. ಇದು ಬ್ರಿಟಿಷ್ ಪ್ರಭುತ್ವದ ಅಡಿನಲ್ಲಿ ಭಾರತ ದೇಶ ಇದ್ದಾಗ ಬಳಕೆಯಲ್ಲಿದ್ದಂಥ ಒಂದು ನಾಣ್ಯ. ಇದರ ಬೆಲೆ ಬಂದು ಈ ಥರ 64 ನಾಣ್ಯಗಳನ್ನು ಹಾಕಿದಾಗ ಇದು ₹1 ಸಮ ಆಗ್ತಾಯಿತ್ತು. ಇದು ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ರಾಣಿ 1876ರಲ್ಲಿ ಭಾರತಕ್ಕೆ ಸಾಮ್ರಾಜ್ಞಿ ಅಂತ ಹೆಸರನ್ನು ಕೊಟ್ಟಾಗ ಮಾಡಿದಂಥ ನಾಣ್ಯ. ಈ ರೀತಿಯ 3 ನಾಣ್ಯಗಳಿವೆ. ಇನ್ನೊಂದು ನಾಣ್ಯ ಬಂದು ಜಾರ್ಜ್ ಫಿಫ್ತ್ ರವರ ಕಾಲದ್ದು ಈ ನಾಣ್ಯ. ಈ ನಾಣ್ಯ 1920 ತೋರಿಸ್ತಾ ಇದೆ. ಅಂದರೆ ಇಲ್ಲಿಗೆ ಸುಮಾರು 106 ವರ್ಷದ ಹಿಂದಿನದು ಸ್ನೇಹಿತರೆ. ನೋಡಿ, ಇಲ್ಲಿ 1924ರ ನಾಣ್ಯ ಹೊಂದಿದೆ. ಇದು ₹1 64ನೇ 1 ಭಾಗಕ್ಕೆ ಸಮ. ಇದು ಶುದ್ಧ ತಾಮ್ರದಿಂದ ಮಾಡಿರ್ತಕ್ಕಂಥ ನಾಣ್ಯ. ಇದರ ಹೆಡ್ ಭಾಗದಲ್ಲಿ ಬ್ರಿಟಿಷ್ ರಾಜ ಜಾರ್ಜ್ ಫಿಫ್ತ್ ಎಂಪರರ್ 1910ರಿಂದ 1936ರವರೆಗೆ UK ಹಾಗೂ ಬ್ರಿಟಿಷ್ ಆಡಳಿತ ಇರುವ ದೇಶಗಳಿಗೆ ಸಾಮ್ರಾಟ ಆಗಿದ್ದರು. ಆದ್ದರಿಂದ ಅವರ ಚಿತ್ರವನ್ನು ನಾಣ್ಯಗಳ ಮೇಲೆ ಮುದ್ರಿಸಲಾಗ್ತಾ ಇತ್ತು. ಇನ್ನು ಸ್ನೇಹಿತರೆ, ಇದು ಬಂದು 1 ಆಣೆಯ ನಾಣ್ಯ. ಈಗ ತೋರಿಸ್ತಾ ಇರೋದು ಟೈಲ್. ಇದರ ಮೇಲೆ 1 ಆಣೆ ಅಂತ ಬರೆಯಲಾಗಿದ್ದು ದೇವನಾಗರಿ, ಬಂಗಾಳಿ, ತೆಲುಗು, ಹಿಂದಿ ಹಾಗೂ ಉರ್ದು ಭಾಷೆಯಲ್ಲಿ ಮುದ್ರಿಸಲಾಗಿದೆ. ಹಾಗೂ ಇದು 1943ನೇ ಇಸ್ವಿನಲ್ಲಿ ಬ್ರಿಟಿಷ್ ಇಂಡಿಯಾದಲ್ಲಿ ಬಳಕೆಯಲ್ಲಿತ್ತು. ಈ ಥರ 16 ನಾಣ್ಯಗಳನ್ನು ಸೇರಿಸಿದ್ರೆ ₹1 ಸಮ ಆಗ್ತಾಯಿತ್ತು. ಇದರ ಹೆಡ್ ಭಾಗದಲ್ಲಿ ಬಂದು ಕಿಂಗ್ ಜಾರ್ಜ್ ಸಿಕ್ಸ್ತ್ ಎಂಪರರ್ ಇವರ ಒಂದು ಚಿತ್ರವನ್ನು ಮುದ್ರಿಸಲಾಗಿದೆ. ಇವರು 1936ರಿಂದ 1952ರವರೆಗೆ ಬ್ರಿಟಿಷ್ ಹಾಗೂ ಕಾಮನ್ವೆಲ್ತ್ ದೇಶಗಳಿಗೆ ಸಾಮ್ರಾಟ ಆಗಿದ್ದರು. ಇನ್ನು ಈ ನಾಣ್ಯ ಸ್ನೇಹಿತರೆ ಬಂದು 1918ನೇ ಇಸ್ವಿನಲ್ಲಿ ಮುದ್ರಿಸಲಾಗಿರುವ ನಾಣ್ಯ. ಇದು ಬ್ರಿಟಿಷ್ ಪ್ರಭುತ್ವದ 5ನೇ ಜಾರ್ಜ್ ಅವರ ಕಾಲದಲ್ಲಿದ್ದಂಥ ನಾಣ್ಯ. ಇದರ ಒಂದು ಭಾಗದಲ್ಲಿ 4 ಭಾಷೆಯಲ್ಲಿ ಬರೆಯಲಾಗಿದ್ದು, ಇನ್ನೊಂದು ಭಾಗದಲ್ಲಿ ಅವರ ಚಿತ್ರ ಇದೆ. ತಾಮ್ರ ಮತ್ತು ನಿಕ್ಕಲ್ಲನ್ನು ಬಳಸಿ ತಯಾರು ಮಾಡಿರ್ತಕ್ಕಂತಹ ನಾಣ್ಯ ಇದಾಗಿದ್ದು, ಇದರ ಬೆಲೆ ಬಂದು 1/8, ಅಂದರೆ ₹1 8ನೇ 1 ಭಾಗಕ್ಕೆ ಸಮ. ಇದು ಮತ್ತೊಂದು ನಾಣ್ಯ ಸ್ನೇಹಿತರೆ. ಇದು 1954ನೇ ಇಸ್ವಿನಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಮುದ್ರಿಸಲಾದಂಥ ನಾಣ್ಯ. ಇದರ ಒಂದು ಭಾಗದಲ್ಲಿ ಭಾರತದ ರಾಷ್ಟ್ರ ಲಾಂಛನ ಇದ್ದು, ಹೆಡ್ ಭಾಗದಲ್ಲಿ ಭಾರತದ ರಾಷ್ಟ್ರ ಲಾಂಛನವನ್ನು ನೀವು ಕಾಣ್ಬೋದು. ಟೈಲ್ ಭಾಗದಲ್ಲಿ ಗೋಳಿಯನ್ನು ಕಾಣಬಹುದು. ಇವೆರಡು ನಾಣ್ಯಗಳನ್ನ ಕಂಪೇರ್ ಮಾಡೋಣ ಸ್ನೇಹಿತರೆ. ಎರಡು ನಾಣ್ಯಗಳು ಆಕಾರ ಆಲ್ಮೋಸ್ಟ್ ಒಂದೇ ಥರ ಇದೆ. ಡಿಫ್ರೆನ್ಸ್ ಬಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರಿಂದ ಇದು ಒಂದರಲ್ಲಿ ರಾಷ್ಟ್ರ ಲಾಂಛನ, ಇಂದಿನ ನಾಣ್ಯದಲ್ಲಿ ರಾಜನ ಚಿತ್ರ ಇದೆ. ಒಂದರಲ್ಲಿ 2 ಅಂತ ಬರೆಯಲಾಗಿದ್ದು, ಇನ್ನೊಂದರಲ್ಲಿ ಗೂಳಿಯ ಚಿತ್ರವನ್ನು ನಾವು ನೋಡಬಹುದು. ತಾಮ್ರ ಹಾಗೂ ನಿಕ್ಕಲ್ ಮಿಶ್ರ ಲೋಹಗಳನ್ನು ಬಳಸಿ ಈ 2 ನಾಣ್ಯಗಳನ್ನು ಮುದ್ರಿಸಲಾಗಿದೆ. ಮತ್ತು ಸ್ನೇಹಿತರೆ, ಈ 2 ನಾಣ್ಯಗಳು ಬಂದು 1 ಪೈಸ್ ಇಂಡಿಯಾ ನಾಣ್ಯಗಳು. ಇವು ರಂಧ್ರ ಇದ್ದು ಸುತ್ತಲಿನ ಭಾಗದಲ್ಲಿ 1 ಪೈಸ್ ಇಂಡಿಯಾ ಎಂದು ಬರೆಯಲಾಗಿದೆ. ಇದರ ಜೊತೆ ಇಂಗ್ಲೀಷ್, ಹಿಂದಿ ಮತ್ತು ಉರ್ದು ಲಿಪಿಯ ಅನುವಾದಗಳನ್ನು ಕಾಣಬಹುದು. ಇದರ ಇದರ ಲೋಹದ ಅಂಶ ಕಂಚು ಆಗಿದ್ದು, ಇದರ ತೂಕ 2 ಗ್ರಾಮ್ ಇದ್ದು, ವ್ಯಾಸ 21.32 ಮಿಲಿಮೀಟರ್, ದಪ್ಪ ಬಂದು 1 ಮಿಲಿಮೀಟರ್ ಇದೆ. ಇದು ಯುದ್ಧದ ಸಮಯದಲ್ಲಿ, ಅಂದರೆ 2ನೇ ಮಹಾಯುದ್ಧದ ಸಮಯದಲ್ಲಿ 1943ರಿಂದ 47ರ ನಡುವೆ ಮುದ್ರಿಸಲಾಗಿದೆ. ಇವೆರಡರಲ್ಲಿ ಮೊದಲನೇ ನಾಣ್ಯ ಬಂದು ಓಡುತ್ತಿರುವ ಕುದುರೆಯ ನಾಣ್ಯ. ಭಾರತೀಯ ಗಣರಾಜ್ಯದ ಆರಂಭಿಕ ದಿನಗಳ ಐತಿಹಾಸಿಕ ತಾಮ್ರದ ನಾಣ್ಯ. ಇದು ಸಹ 1 ಪೈಸ್ ನಾಣ್ಯ. ಇದು 1/4 ಆಣೆಗೆ ಸಮ, ಅಥವಾ ₹1/64 ಸಮ. ಲೋಹ ಬಂದು ಕಂಚು. ಇದರಲ್ಲಿ ಓಡುತ್ತಿರುವ ಕುದುರೆಯ ಚಿತ್ರ ಇದೆ. ಇದರ ಸುತ್ತ ಇಂಗ್ಲೀಷ್ನಲ್ಲಿ 1 ಪೈಸ್, ಹಿಂದಿಯಲ್ಲಿ 1 ಪೈಸಾ ಎಂದು ಮುದ್ರಿಸಲಾಗಿದೆ. ಅದರ ಕೆಳಗಡೆ ನಾಣ್ಯದ ಮುದ್ರಣದ ವರ್ಷನೂ ಇದೆ. ಅದರ ಹೆಡ್ ಬಂದು ಭಾರತದ ರಾಷ್ಟ್ರ ಲಾಂಛನ, ಅದನ್ನು ಸಹ ನೀವು ಗಮನಿಸಬಹುದು.
ಇದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವುದಕ್ಕೆ ಮುಂಚೆ ಇದ್ದಂತಹ ₹1 ನಾಣ್ಯ 1947ರಲ್ಲಿ ಮುದ್ರಿಸಲಾಗಿದ್ದು. ಟೈಲ್ನಲ್ಲಿ ನಾವು ಹುಲಿಯನ್ನು ನೋಡ್ಬೋದು. ಅದರ ಹೆಡ್ಡಲ್ಲಿ ಬಂದು ಜಾರ್ಜ್ 6th ಕಿಂಗ್ ಎಂಪರರ್ ಅವರ ಚಿತ್ರವನ್ನು ಮುದ್ರಿಸಲಾಗಿದ್ದು. ಟೈಲ್ ಭಾಗದಲ್ಲಿ ಹಿಂದಿ, ಇಂಗ್ಲೀಷ್ ಹಾಗೂ ಉರ್ದುವಿನಲ್ಲಿ ₹1 ಎಂದು, ಅದರ ಕೆಳಗೆ ಇಂಡಿಯಾ 1947 ಎಂದು ಮುದ್ರಿಸಲಾಗಿದೆ. ಸ್ನೇಹಿತರೆ, ಹೇಗಿತ್ತು ಭಾರತದ ನಾಣ್ಯಗಳ ಪರಿಚಯ? ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.